ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತಿನ ವಿಡಿಯೋ ನಾನು ಶುರು ಮಾಡ್ತಾ ಇರೋದು ಬೆಂಗಳೂರು ಮನೆಯಿಂದ. ಹಾಗೆ ಫ್ರೆಶ್ ಅಪ್ ಆಗಿ ಬೆಡ್ಡೆಲ್ಲ ಸರಿ ಮಾಡೋಣ ಅಂದ್ಬಿಟ್ಟು ಬೆಡ್ಶೀಟ್ ಎಲ್ಲ ಮಡಿಸಿರ್ತಾ ಇದ್ದೀನಿ. ನಾವು ಏನೋ ಒಂದು ಡಾಕ್ಯುಮೆಂಟ್ ಹುಡುಕ್ಬೇಕಾದ್ರೆ ಎಲ್ಲ ಟೇಬಲ್ ಹತ್ರ ಎಲ್ಲ ಚೆಲ್ಬಿಟ್ಟಿದ್ವಿ ಸಾಮಾನುಗಳನ್ನ. ಸೊ ಅದೊಂದು ಸ್ವಲ್ಪ ಜೋಡಿಸ್ಬಿಡೋಣ, ಹಾಗೆ ಕ್ಲೀನ್ ಮಾಡ್ಕೊಡೋಣ, ಸ್ವಲ್ಪ ಹೇಗಿದ್ರು ಫ್ರೀ ಇದ್ಮೇಲೆ ಅಂದ್ಬಿಟ್ಟು ಎಲ್ಲ ಅರೇಂಜ್ ಮಾಡ್ತಾಯಿದ್ದೀನಿ. ಬೆಂಗಳೂರಿಗೆ ಏನೋ ಕೆಲಸ ಇತ್ತು ಅಂತ ಬಂದಿದೆ ಅಲ್ವಾ. ಸೊ 2 ಡೇಸಲ್ಲಿ ನೋಡಿ ಎಷ್ಟು ಬಸ್ಸಲ್ಲಿ ಟ್ರಾವೆಲ್ ಮಾಡಿದ್ದೀನಿ ಅಂದ್ಬಿಟ್ಟು ಆಲ್ಮೋಸ್ಟ್ 20 ಅಷ್ಟು ಟಿಕೆಟ್ ಸಿಕ್ತು. ನೆಕ್ಸ್ಟು ಬೆಡ್ಡೆಲ್ಲ ಅರೇಂಜ್ ಮಾಡಿಕೊಂಡೆ. ಸೊ ಈ ರೀತಿ ಕಾಣ್ತಿತ್ತು. ಮತ್ತು ಈ ಬೆಡ್ಡೆಲ್ಲ ಅರೇಂಜ್ ಆದಮೇಲೆ ನಾನು ಸ್ವಲ್ಪ ಕಸ ಗುಡಿಸೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ. ಮತ್ತು ನಾನು ಒಂದು ಥಿಂಗ್ ಏನಪ್ಪ ಅಂದರೆ, ನಾನು ಯಾವತ್ತೂ ಇದೇ ಕೆಲಸ ಅಂತ ಮಾಡೋದಿಲ್ಲ. ಸೊ ಏನಾದ್ರು ಇದು ಹೆಲ್ಪ್ ಬೇಕು, ಇದು ಮಾಡಿಕೊಡು ಅಂದರೆ ಮಾತ್ರ ಮಾಡೋದು, ಆ ಥರ ಮೆಂಟಾಲಿಟಿ ನಂದು. ಸೊ ಹಾಗೆ ಹೇಗಿದ್ರು ಫ್ರೀನೇ ಇದ್ನಲ್ಲ ಅಂದ್ಬಿಟ್ಟು ಸ್ವಲ್ಪ ಆಂಟಿಗೂ ಕೂಡ ಹೆಲ್ಪ್ ಆದಾಗ ಆಗುತ್ತೆ ಅಂದ್ಬಿಟ್ಟು ಕಸ ಗುಡಿಸ್ಕೊಟ್ಟೆ. ಆಬ್ವಿಯಸ್ಲಿ ನಂಗೆ ಮಿರರ್ ಅಂದರೆ ಇಷ್ಟ. ಸೊ ಅದ್ರ ಮುಂದೆ ಒಂದು ಸ್ವಲ್ಪ ವೀಡಿಯೋ ಬೈಕ್ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೋತಾ ಇದ್ದೀನಿ. ಮತ್ತು ಮನೆಯಲ್ಲಿ ಎಲ್ಲ ಕೂಡ ರೆಡಿ ಆಗೋ ಟೈಮಲ್ಲಿ ಇನ್ನೂ ಟೈಮ್ ಇತ್ತು. ಸೊ ಅಷ್ಟರಲ್ಲಿ ನಾನು ಸ್ವಲ್ಪ ಇತ್ತೀಚೆಗೆ ಟ್ರೆಂಡ್ ಆದಂಥ ಪ್ರೀತಮ್ ಆ್ಯಂಡ್ ಪೆಡ್ರೋ ಅಂತ ವೆಬ್ ಸೀರೀಸ್ ಇದೆ, ಅದನ್ನು ನೋಡ್ತಾ ಇದ್ದೆ. ಆಲ್ಮೋಸ್ಟ್ ನಾನು ರೀಲ್ಸ್ ಫೀಡಲ್ಲೆಲ್ಲ ಇದ್ರ ಕ್ಲಿಪ್ಸ್ಗಳು ಬರ್ತಿತ್ತು. ಸೊ ಹೇಗಿದೆ ನೋಡೋಣ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಅಷ್ಟರಲ್ಲೆಲ್ಲ ರೆಡಿಯಾಗಿ ನಮ್ಮ ಚಿಕ್ಕಮ್ಮ ಅವ್ರ ಮನೆಗೆ ಹೋದ್ವಿ. ಹಾಗೆ ಸಂಡೇ ಇತ್ತಲ್ಲ, ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ಅಂದ್ಬಿಟ್ಟು ಟೈಮ್ ಪಾಸ್ ಮಾಡೋಣ ಅಂತ ಅವ್ರ ಮನೆ ಹತ್ರ ಹೋದ್ವಿ. ಲೇಟ್ ಆಗ್ತದೆ. ಏನಾಗಲ್ಲ ಕೊಡು, ಆಯ್ತು ಓಪನ್ ಮಾಡಿಕೊಡು. ಏನೇ ಮೇಘ ಪಾಸ್ವರ್ಡ್ ಹೋಗೋಣ ಅಂತ ಆಫ್ ಮಾಡ್ಬಿಟ್ಟು ಬಂದೆ. ಓಕೆ ಮೇಘ, ಅದೇ ನೀವು ಹಂಗೆ ಹಾಕೋಗ್ಬಿಟ್ಟಿದ್ಯಾ ಫೋಟೋನ? ಫೋನ್ ಇಟ್ಬಿಟ್ಟು ನೋಡಲು ಹಿಂಗೆ ಮಾಡ್ತಾ ನೋಡು. ವಿ ಆರ್ ವಾಚಿಂಗ್ ಪ್ರೀತಮ್ ಆ್ಯಂಡ್ ಪೆಡ್ರೋ. ಮತ್ತು ನಾವು ಹಾಗೆ ಟಿ ವಿ ನೋಡ್ತಾ ಇದ್ವಿ. ನನ್ನ ತಂಗಿ ಹೋಗ್ಬಿಟ್ಟು ನಮ್ಮಮ್ಮ ಅಡುಗೆ ಮಾಡ್ತಿರೋದು ವೀಡಿಯೋ ಮಾಡ್ಕೊ ಬರ್ತೀನಿ ಅಂದ್ಬಿಟ್ಟು ಫೋನ್ ಎತ್ಕೊಂಡು ಹೋದ್ಲು. ಏನು ಮಾಡ್ತಿದ್ಯೋ ಬವಿ? ಸ್ಟ್ರೈಟಾಗಿ ಇಟ್ಕೊ, ಫೋನ್ನ ನೀಟಾಗಿ ಇಟ್ಕೊ. ಇದನ್ನು ಕ್ರಾಸ್ ಮಾಡಿದ್ದೀನಲ್ಲ. ಏನೋ ಪಾಪು. ಮತ್ತು ನಾವೆಲ್ಲ ಮಾತಾಡ್ತಿರ್ಬೇಕಾದ್ರೆ ಹಾಗೆ ನನ್ನ ಚಿಕ್ಕಮ್ಮ ಫೋನ್ ಮಾಡ್ದೆ, ವೀಡಿಯೋ ಕಾಲ್ ಮಾಡ್ದೆ. ಅವನ ಜೊತೆನೂ ಕೂಡ ಟೈಮ್ ಪಾಸ್ ಮಾಡ್ಕೊಂಡು ಮಾತಾಡ್ತಾ ಇದ್ವಿ. ನಿಮ್ಮ ಸೈಬರ್ ಜೀನಿಯಸ್ ಅವನು ಕರ್ಕೊಂಡು ಬರ್ಬೇಕಂತೆ. ಇವನಾ ಎಲ್ಲ ಒಂದೇ ಕಡೆ ಅಕೌಂಟು. ಎಷ್ಟು ಎಪಿಸೋಡ್ ಅಕ್ಕ? ಅಡುಗೆ ಎಲ್ಲ ರೆಡಿ ಆದಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಬೇಗ ಮುಗಿಲಿ ಅಂತ ಇದೆ. ಬೇರೆ ಹಾಕ್ಬೇಕಾ? ಚೇಂಜ್ ಮಾಡೋದಾ? ಬೇಡ ಬೇಡ. ನನಗಂತೂ ಈ ಥರ ಚಿಕ್ಕ ಫ್ಯಾಮಿಲಿ ಗ್ಯಾದರ್ ಆದರೂ ತುಂಬ ಖುಷಿ ಆಗುತ್ತೆ. ಎಲ್ಲ ಒಟ್ಟಿಗೆ ಸೇರೋದಂದ್ರೇ ತುಂಬ ಖುಷಿ. ಅರ್ಜುನ್ ದೊಡ್ಡವನಾದ್ಮೇಲೆ ಏನೈತೆ ಹೇಳು? ಏನೈತೆ ದೊಡ್ಡವರಾದ್ಮೇಲೆ? ಸೈಬರ್ ಕ್ರೈಮ್. ನೀನು ಹೇಳ. ಇವಾಗ ತಾನು ಹೇಳ್ತಿದ್ದೆ ಸೈಬರ್ ಸೆಕ್ಯೂರಿಟಿ ಹೇಳ್ಕೊಡ್ತಾರೆ ನಮ್ಮ ಸ್ಕೂಲಲ್ಲಿ ಅಂತ. ಹಾಗೆ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಅಷ್ಟೇ ಸಂಜೆ ಆಯಿತು. ನನ್ನ ತಂಗಿ ಇಲ್ಲಿ ಸ್ಕೇಟಿಂಗ್ ಆಡ್ತಿದ್ಲು. ನಿಮ್ ಪಕ್ಕದಲ್ಲಿರೋ ಗಿಡ ತುಂಬಾ ಚೆನ್ನಾಗಿದೆ, ಯಾಕೆ ನೀವು ನೀರೇ ಹಾಕ್ತಿಲ್ವಲ್ಲ? ಅಯ್ಯೋ, ಹಾಗೆ ಮೂವಿ ನೋಡ್ತಾ ಇದ್ವಿ. ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಸೀನ್ ಅಂತಲೇ ಹೇಳ್ಬೋದು ಅದು. ಮತ್ತು ಇಲ್ಲಿ ನಾವೆಲ್ಲ ಸೋಫಾ ಮೇಲೆ, ಒಂದೇ ಸೋಫಾ ಮೇಲೆ ಎಲ್ಲ ಮಲ್ಕೊಂಡು ಈ ಥರ ಫಿಲಮ್ ನೋಡ್ತಾ ಇದ್ದೀವಿ. ಬಿಸಿಲು ಮಳೆ ಇದ್ರೆ ತಂದೆ ಏನು ಬಿಟ್ಟಿರೋದು. ಥ್ಯಾಂಕ್ಸ್. ಈ ಕಡೆಯಲ್ಲೇ ಬರುತ್ತೆ ಅಲ್ಲ, ಕಾಡು ಬನ್ನರ್ಘಟ್ಟ ಅಂದರೆ ನಮ್ಮ ಅಮ್ಮವ್ರ ಮನೆ ಹತ್ರ. ನಂಗೆ ಕಲರ್ ಕೊಡು.
ಹಾಗೆ ರೂಮ್ ನೋಡ್ತಿರ್ಬೇಕಾದ್ರೆ ಅದು ತಲೆ ಸುತ್ತ ಹಾಕೊಂಡಿದ್ದಾನಲ್ಲ ನನ್ನ ತಮ್ಮ, ಅದೇ ಪುಕ್ಕಾಗೆ ಲೈಟ್ ಸುತ್ತಿರ್ತಾರಲ್ಲ ಅದು ಸಿಕ್ತು. ಸೊ ಅದನ್ನು ಹಾಕ್ಕೊಂಡು ಹಾಗೆ ಫೋಟೋ ವಿಡಿಯೋ ಎಲ್ಲ ತಗೋತಾ ಇದ್ವಿ. ಮಳೆ ಬಿದ್ದಿದ್ಕೋ ಅದಕ್ಕೂ ತುಂಬಾ ಚೆನ್ನಾಗಿತ್ತು ವೆದರ್. ನೋಡ್ತಾ ಇರ್ಬೋದು ಎಷ್ಟು ಕೂಲಾಗಿದೆ ವೆದರ್ ಅಂತ. ಹಾಗೆ ಸಂಜೆ ನಾವು ಇಲ್ಲಿ ಆಚೆಗಡೆ ಗ್ರೀನರಿ ಕಾಣುತ್ತೆ, ಅದನ್ನು ನೋಡಿಕೊಂಡು ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ. ಅರ್ಜುನ ಏನು ಸಮಾಚಾರ? ಬೆಳಗ್ಗೆಯಿಂದ ಮನೇಲೇ ಇದ್ವಲ್ಲ ಅಂದ್ಬಿಟ್ಟು ಸ್ವಲ್ಪ ಆಚೆ ಸುತ್ತಾಡೋಣ ಅಂತ ಹೋಗ್ತಾ ಇದ್ದೀವಿ. ಏನಿಲ್ಲ, ಓಮ್ ಕಲೆಕ್ಷನ್ಸಲ್ಲಿ ಹೇಗಿದೆ ಕಲೆಕ್ಷನ್ಸ್ ಯಾವ್ಯಾವ ರೀತಿ ಸಿಗುತ್ತೆ ಅಂದ್ಬಿಟ್ಟು ನೋಡೋಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡ್ಬೋದು, ಅವಾಗ ತಾನೇ ಮಳೆ ಬಂದು ನಿಂತಿತ್ತು ನಾವು ಹೊರಟೋ ಟೈಮಲ್ಲೇ. ಮತ್ತು ಇಲ್ಲಿ ಕಾರಲ್ಲೆಲ್ಲ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಫಸ್ಟ್ಲಿ ಎಂಟ್ರಿ ಆದ ತಕ್ಷಣ ಸಿಗೋದೆ ಮಕ್ಕಳು ಸೆಕ್ಷನ್. ಸೊ ನನ್ನ ತಮ್ಮ ಮತ್ತು ತಂಗಿಗೆ ಅಲ್ಲಿ ಯಾವ್ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂದ್ಬಿಟ್ಟು ನೋಡ್ತಾ ಇದ್ದಾರೆ. ಬಾ ನೋಡ್ಬೇಡ, ಸೈಡಲ್ಲಿ ಹಂಗೆ ನೋಡ್ಕೋ, ಬಾ ಕಣ್ಣು ಮುಚ್ಚಬೇಡ. ಬಾ ಮುಂದೆ. ಸ್ಟಾಪ್. ಮತ್ತು ಟಿಪಿಕಲ್ ಇನ್ಫ್ಲೂಯೆನ್ಸಸ್ ಎಲ್ಲ ಮಾಡ್ತಾರಲ್ಲ, ವಾಕಿಂಗ್ ಶಾಟ್ ತೊಗೊಳ್ಳೋಣ ಅಂದ್ಬಿಟ್ಟು ನಾವು ಅದೇ ಥರ ಟ್ರೈ ಮಾಡೋಣ ಅಂತ ತೆಗಿತಾ ಇದ್ದೀವಿ. ಇವೆರಡು ಇರಲಿ ಬಿಡವ, ಇಷ್ಟು ಸಾಕು. ಎಲ್ಲ ವಿಡಿಯೋ ಮಾಡೋಕ್ಕೆ ಆಂಟಿದಿರೆಲ್ಲ ಬ್ಯಾಗ್ ಮತ್ತು ಪರ್ಸ್ ಕಲೆಕ್ಷನ್ಸ್ನ ನೋಡ್ತಾ ಇದ್ರು. ನಾವಿಬ್ಬರು ಈ ಕಡೆ ಬಂದುಬಿಟ್ಟು ಇಯರಿಂಗ್ಸ್ ಹೇಗಿದೆ ಮತ್ತು ಜ್ಯುವೆಲ್ಸ್, ಮಿನಿಮಲ್ ಜ್ಯುವೆಲ್ಸ್ ಬರುತ್ತಲ್ಲ ಅದು ಹೇಗಿದೆ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಬಟ್ಟೆ ತೊಗೊಂಡು ನೆಕ್ಸ್ಟ್ ಅದ್ರ ಪಕ್ಕನೇ ಹುಡುಗಿ ಇತ್ತು, ಸೊ ಅಲ್ಲಿಗೆ ಹೋಗಿದ್ವಿ. ಅಕ್ಕ ಅಪ್ಲೋಡ್ ಮಾಡಿ ಇವತ್ತೇ ನಾನು ಬೆಳಗಾನ ಎಡಿಟ್ ಮಾಡಲ, ನಾಳೆ ಮಾಡ್ತೀನಿ ಬಿಡು. ಇನ್ನೂ 2 ವಿಡಿಯೋ ಐತೆ, ಅದನ್ನು ಎಡಿಟ್ ಮಾಡಬೇಕು. 1197. ಬಾಯ್. ಇದಾಗಿತ್ತು ಒಂದು ಸಿಂಪಲ್ ಮಿನಿ ವ್ಲಾಗ್ ಥರ. ಸೊ ಮತ್ತೊಂದು ವೀಡಿಯೋ ಜೊತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್.